ಮನುಷ್ಯನ ಮೊದಲನೇ ಶತ್ರು ನಮ್ಮೊಳಗಡೆ ಇದನ್ನು ಶುರುವಾತಲ್ಲಿ ಏನಾಗಿತ್ತು, ಕದ್ದು ಮುಚ್ಚಿ 1 ತಾಸು 2 ತಾಸು ಟೈಮ್ ತೊಗೊಂಡು ಮಾತಾಡೋರು ಇವಾಗ ಕಂಪ್ಲೀಟ್ಲಿ ಟೈಮ್ ಇದ್ರೂ ಅವ್ರಿಗೆ ಅವರೇ ಸಮಯ ಕೊಡ್ತಾ ಇರಲ್ಲ. ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಸೊ ಪ್ರೀತಿ ಮಾಡಿ ಮದುವೆ ಆಗಿ ಕೆಲವೇ ತಿಂಗಳುಗಳಲ್ಲಿ ಅವ್ರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಜಗಳ ಆಗ್ತಾ 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 ಇವತ್ತು ಎಷ್ಟೋ ಡಿವೋರ್ಸ್ ಕೂಡ ಕೊಟ್ಟಿದ್ದಾರೆ. ಎಷ್ಟೋ ಜನ ನೋಡಿದ್ವಿ ನಾವು ಹೊರಗಡೆ ಸೊಸೈಟಿನಲ್ಲಿ. ಸೊ ಪ್ರೀತಿ ಮಾಡಿ 1 ವರ್ಷನೂ ಆಗಿರಲ್ಲ, ಆಲ್ರೆಡಿ ಬೇರೆ ಬೇರೆ ಆಗಿರ್ತಾರೆ ಆ್ಯಂಡ್ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ. ಇದು ಆ್ಯಕ್ಚುಲಿ ಇವ್ರು ಪ್ರೀತಿ ಮಾಡಿ ಮದುವೆ ಆಗಿರುವಂಥದ್ದು. ಅಂದರೆ ಏನಿದು, ಯಾಕೆ ಹಿಂಗೆ ಆಗುತ್ತೆ ಆ್ಯಕ್ಚುಲಿ? ಸೊ ಅದಕ್ಕೆ ನಾನು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಮಾಡಿದ್ದೀನಿ, ಒಂದೊಂದು ಹೇಳ್ತಾ ಹೋಗ್ತೀನಿ. ಫಸ್ಟು ಅಲ್ಲೇನಾಗುತ್ತೆ, ಮಾತು ಕಡಿಮೆ ಆಗ್ತಾ ಬರುತ್ತೆ. ಪ್ರೀತಿ ಮಾಡಬೇಕಾದ್ರೆ ನೋಡಿ, ಆ ಟೈಮಲ್ಲಿ ಇನ್ನು ಮದುವೆ ಆಗಿರಲ್ಲ, ಆ ಟೈಮಲ್ಲಿ ಇವರು ಇವರ ಅಪ್ಪ ಅಮ್ಮನ ಮನೇಲಿರ್ತಾರೆ, ಅವ್ರ ಅಪ್ಪ ಅಮ್ಮನ ಮನೇಲಿರ್ತಾರೆ. ಸೊ ಜಾಸ್ತಿ ಟೈಮು ಕೊಡ್ತಿರಲ್ಲ, ದಿನಕ್ಕೆ 1 ಗಂಟೆ 2 ಗಂಟೆ ಟೈಮ್ ಕೊಡ್ತಿರ್ತಾರೆ. ಸೊ ಅದೇ ನಿಜವಾದ ಪ್ರೀತಿ ಅಂದ್ಕೊಳ್ತಾರೆ ಆ್ಯಂಡ್ ತನ್ನ ಕೆಲಸ ತಾವು ಮಾಡ್ತಿರ್ತಾರೆ. ಸೊ ಮದುವೆಯಾಗಿ ಬಂದಮೇಲೆ ಕಂಪ್ಲೀಟ್ಲಿ 24 ಅವರ್ಸ್ ಜೊತೆಗೆ ಇರೋದ್ರಿಂದ ಅಲ್ಲೇನು ಮಾಡ್ತಾರೆ, ಮದುವೆ ಆಗಿ ಕೆಲಸದಿಂದ ಬಂದ ಮೇಲೆ ಒಬ್ರಿಗೊಬ್ರು ಟೈಮ್ ಕೊಡೋದನ್ನು ಕಡಿಮೆ ಮಾಡ್ತಾರೆ. ಸೊ ಮೊಬೈಲಲ್ಲಿ ಬ್ಯುಸಿ ಆಗ್ತಾ ಹೋಗ್ತಾರೆ. ಸೊ ಮೊದಲನೇ ಕಾರಣ ಇದು, ರೈಟ್, ಮಾತು ಕಡಿಮೆ ಮಾಡ್ಕೊಳ್ತಾರೆ. ಎರಡನೇದು ಬಂದು ಸಮಯನ ಕಡಿಮೆ ಕೊಡ್ತಾರೆ. ಏನು ಮಾಡ್ತಾರೆ, ಜೊತೆಗಿದ್ದು ಇವರಲ್ಲೇ ಆ್ಯಕ್ಚುಲಿ ಸೆಲ್ಫ್ ಅಂದರೆ ಇವರಲ್ಲೇ ಒಂದು ನೆಗೆಟಿವ್ ಬರೋಕ್ಕೆ ಶುರು ಆಗುತ್ತೆ. ಸಮಯನ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಜಾಸ್ತಿ. ಸಪೋಸ್ ಹುಡುಗ ಆಗಿದ್ದರೆ ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಹೋಗಬೇಕು, ಹುಡುಗಿ ಆಗಿದ್ದರೆ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಮಲ್ಕೋಬೇಕು. ಸೊ ಈ ಥರ ಇಬ್ಬರ ಮಧ್ಯೆನೂ ಇರುತ್ತೆ, ಒಬ್ರು ಯಾರೋ ತಪ್ಪು ಅಂತ ಹೇಳಲ್ಲ. ಶುರುವಾತಲ್ಲಿ ಏನಾಗಿತ್ತು, ಕದ್ದು ಮುಚ್ಚಿ 1 ತಾಸು 2 ತಾಸು ಟೈಮ್ ತೊಗೊಂಡು ಮಾತಾಡೋರು ಇವಾಗ ಕಂಪ್ಲೀಟ್ಲಿ ಟೈಮ್ ಇದ್ರೂ ಅವ್ರಿಗೆ ಅವರೇ ಸಮಯ ಕೊಡ್ತಾ ಇರಲ್ಲ. ಇದು ಕಾರಣ ಆಗುತ್ತೆ ಅವ್ರು ಜಗಳ ಮಾಡಿ ಡಿವೋರ್ಸಿಗೆ ಹೋಗಲಿಕ್ಕೆ. ನೆಕ್ಸ್ಟ್ ಬರೋಣ, ಭಾಳ ಕಡಿಮೆ ಅಲ್ಲಿ ಪ್ರೀತಿಯಿಂದ ನಗು ಅನ್ನೋದೇ ಇರಲ್ಲ, ಸತ್ತೋಗಿರುತ್ತೆ ಆ ಮನೆಯಲ್ಲಿ. ಯಾರು ಶುರುವಾತಲ್ಲಿ ತುಂಬ ಚೆನ್ನಾಗಿರ್ತಾರೆ, ಟೈಮ್ ಕೊಟ್ಬಿಟ್ಟು ತುಂಬ ನಗ್ತಿರ್ತಾರೆ. ಮದುವೆ ಆದಮೇಲೆ ಒಬ್ರು ಕಂಡ್ರೆ ಒಬ್ರು ಆಗಲ್ಲ, ಹಾವು ಮುಗಿಸಿದ್ದ ಹಾಗೆ ಆ ಲೆವೆಲಿಗೆ ಸಿಟ್ಟು ಮಾಡ್ಕೊಳ್ತಿರ್ತಾರೆ ಇಬ್ಬರೂ. ಸೊ ಅಲ್ಲಿ ನಗು ಅನ್ನೋದು ಇಲ್ಲ ಅಂದಮೇಲೆ ಹೇಗೆ ಆ ಸಂಬಂಧ ಮುಂದೆ ಕ್ಯಾರಿ ಆಗಲಿಕ್ಕೆ? ಯಾವುದೇ ಸಂಬಂಧ ಅದು ಪ್ರೀತಿಯಿಂದ ನಗ್ತಾ ಇದ್ದರೆ, ಅಲ್ಲಿ ಕಾಮಿಡಿ ಇದ್ದರೆ, ಆ್ಯಕ್ಚುಲಿ ನಗು ತುಂಬ ಸಂಬಂಧಗಳನ್ನು ಬೆಸೆಯುತ್ತೆ ಆ್ಯಂಡ್ ಆ ಸಂಬಂಧನ ಲಾಂಗ್ ಟರ್ಮಲ್ಲಿ ಕರ್ಕೊಂಡು ಹೋಗುತ್ತೆ. ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ ನಗು ಅನ್ನೋದು. ಆ ನಗುವಿನ ಬದುಕೇ ಇಲ್ಲ ಅಂದರೆ ಆ ಬದುಕು ಯಾವುದು? ನೆಕ್ಸ್ಟ್ ಹೋಗೋಣ, ದುಡಿಮೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆಗೆ. ಸೊ ಏನಾಗುತ್ತೆ, ಅಪ್ಪ ಅಮ್ಮನ ಮನೆಯಲ್ಲೇ ಡಿಪೆಂಡ್ ಆಗಿರೋದ್ರಿಂದ ಅಪ್ಪ ಅಮ್ಮನ ಪಾಕೆಟ್ ಮನಿ ಅಥವಾ ತಗೊಂಡು ಎಲ್ಲೋ ಲವ್ ಅದು ನಡೀತಾ ಇರುತ್ತೆ. ಇಲ್ಲಿ ಬಂದ ಮೇಲೆ ಜವಾಬ್ದಾರಿಗಳಿರುತ್ತೆ, ಬಟ್ ಆ ಲೆವೆಲಿಗೆ ಇವರೇ ಅಂದ್ಕೊಂಡಿರ್ತಾರೆ ಹಿಂಗೆ ಬದುಕ್ಬೋದು ಅಂತೇಳಿ. ಪ್ರಾಕ್ಟಿಕಲ್ ಬೇರೆ ಇರುತ್ತೆ, ಆ ಲೆವೆಲಿಗೆ ದುಡಿಮೆ ಇರ್ತಿದ್ದಾಗ ಇಬ್ಬರಲ್ಲೂ ಕೂಡ ಹುಡುಗಿ ಅದನ್ನು ತಂದು ಕೊಡಿ ಅಂತ ಹೇಳಬಹುದು, ಅಥವಾ ಮನೆಗೆ ಇದನ್ನು ತಂದು ಹಾಕಿ ಅದು ಇದ್ದಾಗ ಇದು ಇರೋದ್ರಲ್ಲೇ ಅರ್ಥ ಮಾಡ್ಕೊಂಡು ಬದುಕು ಅಂತ ಇವ್ನು ಹೇಳ್ತಾನೆ. ಸೊ ಸಣ್ಣ ಪುಟ್ಟ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ನೆಗೆಟಿವ್ ಆಲೋಚನೆ. ನೋಡಿ, ನಮ್ಮ ಅಂತರಾತ್ಮ ಅಂದರೆ ಏನು ಹೇಳ್ತೀವಿ ನಾವು, ಮನುಷ್ಯನ ಮೊದಲನೇ ಶತ್ರು ನಮ್ಮೊಳಗಡೆ ಇದನ್ನು ನೆಗೆಟಿವ್ ಅನ್ನೋದು. ಸೊ ಇದ್ರಲ್ಲಿ ಎಲ್ಲದಕ್ಕೂ ಮೂಲ ಕಾರಣ ಇದ್ದೇನೆ. ಆ್ಯಕ್ಚುಲಿ ನಗು ಇಲ್ಲ ಅಂತ ಹೇಳಿದ್ರು ನಮ್ಮನ್ನು ಹೊರಗಡೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಚೆನ್ನಾಗಿರ್ತೀವಿ, ಮಾತಾಡ್ತೀವಿ, ನಗಾಡ್ಕೊಂಡು ಬರ್ತೀವಿ. ಮನೆಗೆ ಬಂದರೆ ಹೆಂಡತಿ ಕಂಡ್ರೆ ಆಗಲ್ಲ, ಗಂಡನ ಕಂಡ್ರೆ ಆಗಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ನೆಗೆಟಿವ್ ಆ್ಯಕ್ಚುಲಿ ನಾವು ಫೀಡ್ ಮಾಡ್ಕೋತೀವಿ, ರೈಟ್? ಆ ನೆಗೆಟಿವ್ನ ಹೊಡೆದಾಕಬೇಕು. ಇಷ್ಟು ಪಾಯಿಂಟ್ಸ್ ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಮಧ್ಯೆ ಒಂದು ಬಿರುಕಾಗಿ ಜಗಳ ಆಗಿ ಡಿವೋರ್ಸ್ ತನಕ ಹೋಗುತ್ತೆ. ಯಾರು ಈ ವಿಚಾರದಲ್ಲಿ ಪಾಸಿಟಿವ್ ಆಗಿ ಹೋಗ್ತಾರೆ, ಡೆಫಿನೆಟ್ಲಿ ಆ ಸಂಬಂಧ ಉಳಿಯುತ್ತೆ. ಎಕ್ಸಾಂಪಲ್, ನಾವೆಷ್ಟೇ ದುಡಿತಾ ಇರಲಿ, ಮಾತು ಜಾಸ್ತಿ ಆಗ್ತಾ ಇರಬೇಕು. ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಬೇಕು, ಎಷ್ಟೇ ಒಂದೇ ಹೊತ್ತಿಂತ ಇರಬೇಕು. ಫೋನ್ ಬಿಟ್ಟಾಗಬೇಕು, ಫೋನ್ ಎಷ್ಟು ಬಳಸ್ಬೇಕು ಅಷ್ಟು ಬಳಸಬೇಕು. ಜನಗಳ ಮಧ್ಯೆ ಇದೀವಿ ಅಂದಾಗ ಮಾತಾಡಬೇಕು. ಸಮಯನೂ ಕೂಡ ಅದೇ, ಮಾತಾಡಬೇಕಂದ್ರೆ ಸಮಯ ಕೊಡಬೇಕು ಒಬ್ರಿಗೊಬ್ರು. ಓಕೆ, ಹೊರಗಡೆ ಸುತ್ತಾಡ್ಕೊಂಬಾರ್ದು. ಲವರ್ ಇದ್ದಾಗ ಹೆಂಗೆ ಕದ್ದು ಮುಚ್ಚಿ ಪಾರ್ಕು ಅಲ್ಲಿ ಸಿನಿಮಾ ಅಂತ ಹೋಗ್ತಿದ್ರು, ಮದುವೆ ಆದಮೇಲೆ ಹಂಗೆ ಇರಬೇಕು. ನೆಕ್ಸ್ಟು ಕಾಮಿಡಿ ಅಂತೂ ಮಾಡ್ತಾನೆ ಇರಬೇಕು. ಒಂದು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕು, ಕಾಮಿಡಿ ಮಾಡಿಕೊಂಡು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕು. ನೆಕ್ಸ್ಟು ದುಡಿಮೆ, ಅದ್ರ ಕಡೆನೂ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮನುಷ್ಯನ ಬಾಡಿನಲ್ಲಿ ಬ್ಲಡ್ ಎಷ್ಟು ಇಂಪಾರ್ಟೆಂಟು, ನಮಗೆ ದುಡ್ಡು ಅಷ್ಟೇ ಇಂಪಾರ್ಟೆಂಟು. ನಮ್ಮ ಬದುಕು ಸಾಗಿಸ್ಲಿಕ್ಕೆ ಅದು ಫೋಕಸ್ ಮಾಡಬೇಕು. ಆ್ಯಂಡ್ ನೆಗೆಟಿವ್ ಯಾವುದೇ ಕಾರಣಕ್ಕೆ ಬರ್ಲಿಕ್ಕೆ ಬಿಡಬಾರ್ದು. ಯಾಕಂದರೆ ಪರ್ಮನೆಂಟ್ ಯಾರು ಇಲ್ಲಿ ಇರೋದಿಲ್ಲ. ನಾವು ಹೇಗಿರುತ್ತೆ ಲೈಫ್ನ ಎಕ್ಸೆಪ್ಟ್ ಮಾಡಿಕೊಂಡು ಹಾಗೆ ಸಾಗಬೇಕು ಅನ್ನೋ ಒಂದು ಪಾಸಿಟಿವ್ ಥಾಟ್ ತೊಗೊಂಡ್ರೆ ಡೆಫಿನೆಟ್ಲಿ ಇಲ್ಲಿ ಜಗಳಗಳು ಕಡಿಮೆ ಆಗಲ್ಲ. ಈ 5 ಕೊರತೆ ಆಯ್ತಂದರೆ ಅಲ್ಲಿ 100% ಜಗಳಗಳು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅದು ಡಿವೋರ್ಸ್ ತನಕ ತೊಗೊಂಡೋಗುತ್ತೆ. ಸ್ನೇಹಿತರೆ, ಒಂದು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಇದೇ ಥರದ್ದು ಸುಮಾರು ವಿಡಿಯೋಗಳು ಬರುತ್ತೆ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ